ಒಂದಿನ ಬುಧನ್ ಹತ್ರ ಒಬ್ಬ ವಿದ್ಯಾರ್ಥಿ ಬಂದ್ ಕೇಳಿದ್ನಂತೆ, ಗುರುಗಳೇ ದೇವ್ರಿದಾನ ಅಂತ. ಬುದ್ಧ ಹೇಳಿದ್ನಂತೆ, ಹ್ಞೂ ಇದಾನೆ ಅಂತ. ಎರಡನೇ ವಿದ್ಯಾರ್ಥಿ ಬಂದ್ ಕೇಳಿದ್ನಂತೆ, ಗುರುಗಳೇ ದೇವ್ರಿಲ್ವಾ ಅಂತ. ಬುದ್ಧ ಹೇಳಿದಂತೆ ಇಲ್ಲ ಅಂತ. ಮೂರನೇ ವಿದ್ಯಾರ್ಥಿ ಬಂದ್ ಕೇಳಿದ್ನಂತೆ, ಗುರುಗಳೇ ದೇವ್ರು ಇದಾನೋ ಇಲ್ವೋ ಅಂತ. ಅದಕ್ಕೆ ಬುದ್ಧ ಹೇಳಿದ್ನಂತೆ, ಇದಾನೆ ಅಂದ್ರೆ ಇದಾನೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಇದಿಷ್ಟನ್ನ ಒಬ್ಬ ಶಿಷ್ಯ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅವನ್ ಬುಧನ ಹತ್ರ ಬಂದ್ ಕೇಳಿದ್ನಂತೆ, ಯಾಕೆ ನಿಮಗೆ ಯಾವ್ದ್ರ ಬಗ್ಗೆ ಕ್ಲಾರಿಟಿ ಇಲ್ವಾ? ಕೇಳಿದವ್ರಿಗೆಲ್ಲ ಒಂದು ಉತ್ತರ ಕೊಡ್ತಾ ಇದ್ದೀರಲ್ಲ ಅಂತ. ಅದಕ್ಕೆ ಬುದ್ಧ ಹೇಳಿದಂತೆ, ನೋಡು, ಮೊದಲನೇ ಮಗು ಬಂತಲ್ಲ, ಅವನು ನಾನು ಏನ್ ಹೇಳಿದ್ರು ನಂಬ್ತಾನೆ. ಎರಡನೇ ಅವನ್ ಬಂದ್ನಲ್ಲ, ಅವನ್ ನಾನು ಏನ್ ಹೇಳಿದ್ರು ತಪ್ಪು ಅಂತ ಪ್ರೂವ್ ಮಾಡೋಕೆ ಶುರು ಮಾಡ್ತಾನೆ. ಮೂರನೇ ಅವನ್ ಬಂದ್ನಲ್ಲ, ಅವನ್ಗೆ ಯಾವ್ದು ಆಯ್ಕೆ ಇಲ್ಲ ಅಂತಂದಾಗ ಅಥವಾ ಅವನ ಆಯ್ಕೆಯಲ್ಲಿ ಕನ್ಫ್ಯೂಷನ್ಸ್ ಇದ್ದಾಗ ಮಾತ್ರ ನನ್ನ ಹತ್ರ ಕ್ಲಾರಿಟಿ ತಗೊಳಕ್ ಬರ್ತಾನೆ. ಹಂಗಾಗಿ ಯಾರ್ಯಾರಿಗೆ ಏನೇನ್ ಬೇಕೋ ಅದನ್ನ ಕೊಟ್ಟು ಕಳ್ಸಿದೀನಿ ಅಂತ ಬುದ್ಧ ಹೇಳಿದಂತೆ. ಈ ಬುದ್ಧ, ನಾವು ಮೇಷ್ಟ್ರುಗಳು, ನಮ್ಗೆ ಶಾಲೆಯಲ್ಲಿ 100 ಮಕ್ಳಿರ್ತವೆ, 100 ತಲೆಗಳು, 100 ಆಲೋಚನೆಗಳು. ಪ್ರತಿ ಮಗು ಕೇಳೋ ಪ್ರಶ್ನೆಗೆ ಆ ಮಗುವಿನ ಹಿನ್ನೆಲೆಯನ್ನ ಇಟ್ಕೊಂಡೇ ಆ ಮಗುವಿಗೆ ನಾವು ಉತ್ತರ ಕೊಡ್ಬೇಕಾಗುತ್ತೆ. ಹಂಗಾಗಿ ಎಲ್ಲಾ ಮಕ್ಕಳನ್ನ ಒಂದೇ ತರ ಟ್ರೀಟ್ ಮಾಡೋಕ್ ಆಗೋದಿಲ್ಲ. ನಾನು ಅನ್ಕೋತೀನಿ ಮೇಷ್ಟ್ರುಗಳೆಲ್ಲ ಒಂಥರ ಮಿನಿ ಬುದ್ಧನ್ ತರ ಅಂತ.